ಕೃಷಿ ಇಲಾಖೆಗೆ ಸೇರಿದ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು. ಸ್ಥಳಕ್ಕೆ ಶಾಸಕ ಬಿಪಿ ಹರೀಶ್ ಅಧಿಕಾರಿಗಳು ಹಾಗೂ ಪೊಲೀಸರೊಂದಿಗೆ ಭೇಟಿ ನೀಡಿದ್ದು, ಗ್ರಾಮಸ್ಥರು ಹಾಗೂ ಶಾಸಕರ ನಡುವೆ ವಾಗ್ವಾದ ಏರ್ಪಟ್ಟಿತ್ತು. ದಾವಣಗೆರೆ ತಾಲೂಕಿನ ಕಾಡಜ್ಜಿ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ ಎಂದು ಶಾಸಕ ಬಿಪಿ ಹರೀಶ್ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಕಾಡಜ್ಜಿ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದು, ತಮ್ಮದಲ್ಲದ ಕ್ಷೇತ್ರಕ್ಕೆ ಶಾಸಕ ಬಿಪಿ ಹರೀಶ್ ಭೇಟಿ ನೀಡಿದ್ದು, ಈ ವೇಳೆ ಶಾಸಕ ಬಿಪಿ ಹರೀಶ್ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೆಯಿತು. ಈ ವೇಳೆ ಶಾಸಕ ಬಿಪಿ ಹರೀಶ್ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ. ಕಾಡಜ್ಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸ್ಪರ್ಧಿಸುವ ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಒಳಪಟ್ಟಿದ್ದು, ಶಾಸಕ ಬಿಪಿ ಹರೀಶ್ ಬರುತ್ತಿದ್ದಂತೆ ಏಕಾಏಕಿ ನೂರಾರು ಜನರ ಜೊತೆ ವಾಗ್ವಾದ ಪ್ರಾರಂಭವಾಗಿದೆ. ಗ್ರಾಮಸ್ಥರು ಕೆರೆಯ ಮಣ್ಣು ಬೇರೆಡೆ ಹಾಕಿ ಕೆರೆ ಹೂಳು ತೆಗೆಸುತ್ತಿದ್ದು, ಏಕಾಏಕಿ ಬಂದು ಶಾಸಕರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದಾವಣಗೆರೆಯ ಜಿಲ್ಲಾ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ಬಿಪಿ ಹರೀಶ್, ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವವರೆಗೆ ಸಭೆಯಿಂದ ಹೋಗುವುದಿಲ್ಲ ಎಂದು ಪಟ್ಟು ಹಿಡಿದರು. ಕೊನೆಗೆ ದೂರು ನೀಡಿ ಅದರ ಪ್ರತಿಯನ್ನು ನಿಮ್ಮ ಮನೆಗೆ ತಂದು ಕೊಡುವುದಾಗಿ ಹೇಳಿದ ಬಳಿಕ ಶಾಸಕ ಬಿಪಿ ಹರೀಶ್ ಅಲ್ಲಿಂದ ತೆರಳಿದರು. ಇನ್ನು ಈ ಬಗ್ಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದು, ಗ್ರಾಮಸ್ಥರು ರಾಯಲ್ಟಿ ಕಟ್ಟಿ ಮಣ್ಣು ಒಡೆದುಕೊಳ್ಳುತ್ತಿದ್ದೇವೆಂದು ಹೇಳಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಮಾಹಿತಿ ಪಡೆಯುವುದಾಗಿ ತಿಳಿಸಿದರು. ಯಾವನವನು ಇವ್ರೆ ಕ್ಲೋಸ್ ಮಾಡ್ರಿ ಪೊಲೀಸ್ ಕರೀರಿ, ಪೊಲೀಸ್ಗೆ ಇಂಟಿಮೇಷನ್ ಮಾಡಿ. ಯಾರಮ್ಮ ನಿಮಗೆ ಇಲ್ಲಿ ಹೇಳಿದ್ದು? ಎಲ್ಲೆಲ್ಲಿ ಗುಂಡಿ ತೆಗ್ದಿದ್ದಾರೆ ತೋರಿಸ್ತಾರೆ. ನಿಮ್ಮ ಸಂಬಂಧಪಟ್ಟ ಜಾಗದಾಗ ಎಲ್ಲೆಲ್ಲಿ ಗುಂಡಿ ತೆಗ್ದಿದ್ದಾರೆ? ಕಾಡಜ್ಜಿ ಅಗ್ರಿಕಲ್ಚರ್ ತೋರಿಸಿ. PSI ಪ್ರಭು ಕಡೆಗೆ. ಹಲೋ ಸರ್, ನಮಸ್ತೆ ಸರ್. ಅದೇ ನಮ್ಮದು ಇಲ್ಲಿ ಮಣ್ಣು ತೆಗಿತದೆ ಸರ್, ನಾವು ಮಣ್ಣು ನಮ್ಮದು ಫಾರ್ಮರ್ ಅವ್ರು ನಿಲ್ಲಿಸಿ ಸರ್, ಅವ್ರಿಗೆ ಬರ್ರಿ ಸರ್. ಯಾವ ಇಲಾಖೆ ಸರ್ ನೀವು? ನಮ್ಮದು ಕೃಷಿ ಇಲಾಖೆ. ಒಂದು ನಿಮಿಷ ತಡ್ರಿ. ಸರಿ ಇಲ್ಲ, ಅದನ್ನೇ ಬೆಳಗ್ಗೆ ಬಂದಿದ್ದಾರಂತೆ ಅವ್ರು ಯಾರು ಹೇಳಿದ್ವಿ. ಅದು ಸದ್ಯಕ್ಕೆ ಈಗ ಮಣ್ಣನ್ನು ಹೊಡಿತಿದಾರಂತ ನಾವು ನಮ್ಮ ದೇವ ಬಂದು ಜಸ್ಟ್ ಬೆಳಗ್ಗೆ ಬಂದು ನೋಡಕ್ಕೆ ಬಂದಿಲ್ಲ. ಸೊ ಅವರಿಗೆ ನೋಡಕ್ಕೆ ಬಂದರೆ ಅಷ್ಟೊಳಗೆ ಲೀಗಲ್ ಐತೆ ಇಲ್ಲ, ಅದೇ ಐತೆ. ಅದು ಪರ್ಮಿಷನ್ಸ್ ಏನಾದ್ರು ಪರ್ಮಿಷನ್ ಅಲ್ರಿ, ಇದು ಆಸ್ತಿ ಯಾರ್ದು ಆಗ ಹೇಳ್ರಿ ಕ್ಲೀನಾಗಿ. ಅಲ್ಲ, ಇದು ಸರ್ಕಾರಿ ಜಾಗ ಏನಾಗಿದೆ ಸರ್ ನಮ್ಮದು ರೀ, ಅದು ಬೇಡ. ಇದು ಸರ್ಕಾರಿ ಜಾಗನ ಏನು? ಸರ್ಕಾರಿ ಕೃಷಿ ಇಲಾಖೆ. ಹಂಗೆ ಹೇಳ್ರಿ, ಅಷ್ಟೇ ಸ್ಟಾರ್ಟ್ ಆಗಿದೆ. ಒಟ್ಟು 200 ಇಮಿಡಿಯೇಟ್ ಬರ್ರಿ, ಇಲ್ಲಿ ನಿಲ್ಸಿದೀವಿ, ವೆಹಿಕಲ್ ನಿಲ್ಸಿದೀವಿ. ಇದು ಎಷ್ಟು ಡೆಪ್ ತೆಗಿದಾರೆ ಮೇಡಮ್? ಈ ಕಡೆ ಎಷ್ಟಡಿ ಶಿವರಾಜ ಎಳ್ತಾ ಮಾಡ್ಕೊಂಡ್ಬಿಡಪ್ಪ ಅವ್ರಿಗೆ. ಹೌದಾ? ಅಲ್ಲ, ಒಬ್ರಿಬ್ಬರು ಯಾರು ಕವರೇಜ್ ಕಳಿಸ್ರಿ. ಮಾಡಿ ಹೆಚ್ಚಿನ ಮಾಡಿದ್ರ ಅದು ಮುಂದೆ ಸರ್ಕಾರಿ ಅದೇ ಕೆರೆಗೆ ಬಿಡ್ರಿ. ನಮ್ಮ ಎಕರೆ ಮೇಲೆ ಒಟ್ಟಿ ಮೇಲೆ ಹೊಡಿಬೇಡ್ರಿ ಸರ್. ಬಂದು ಕೆರೆಗೆ ಹೊಡಿಬೇಡ್ರಿ. ಹೊಡಿಬೇಡ್ರಿ.
ನಾನು ಲೆಟರ್ ಈಗ ಅಗ್ರಿಕಲ್ಚರ್ ಪರ್ಪಸ್ ಆಗಿ ಯೂಸ್ ಮಾಡಕ್ಕಂತ ಭೂಮಿ ಬಿಟ್ಟಾಗ ಇವು ಇಷ್ಟಕ್ಕೊಂದು ಜಾಲಿ ಬೆಳೆದಿತ್ತು ಇಲ್ಲಿ ಇಲಾಖೆ ಒಳಗೆ ಬಿಟ್ರಿ ಇಷ್ಟೊಂದು ವೇಸ್ಟ್ ಆಯ್ತು ಜಮೀನು ಅಲ್ಲ ಇಷ್ಟೊಂದು ವೇಸ್ಟ್ ಆಯ್ತು ಈ ಜಮೀನ್ ಮೇಲೆ ಎಷ್ಟು ಸಾಲ ತಗೊಂಡ್ರು ಎಲ್ಲ ತಗೊಂಡ್ರು ಒಂದು ಹನಿ ನೀರು ನಿಲ್ಲಕ್ ಜಾಗ ಮಾಡ್ಕೊಡ್ಲಿಲ್ಲ ಈಗ ಮೊನ್ನೆ 5 ವರ್ಷ ಬರಗಾಲ ಬಂತು ಏ ಮಾವ ಮೊನ್ನೆ ಬರಗಾಲ ಬಂತು ನೀರು ಎಲ್ಲಿಂದ ತಂದಿಲ್ಲ ನೀರು ಎಲ್ಲಿಂದ ಬೇಕು ಸರ್ ಇವನ್ನೆಲ್ಲ ಆಯ್ಕೆ ಮಾಡೋ ಉದ್ದೇಶ ಇಲ್ಲ ನಮ್ಮಂತ ಸಾರ್ವಜನಿಕರಿಗೆ ನೀರು ಕೊಡ್ಬೇಕು ಸಾರ್ವಜನಿಕ ಕೆರೆ ಕಟ್ಟೆಗಳು ಮಾಡ್ಕೊಡ್ಬೇಕು ನಮ್ಗೆ ಬೇಕು ಎಲ್ಲದೂ ಬೇಕಂತ ಮಾಡ್ಕೊಂಡು ನಿಮ್ಮಂತ ಬಯಸ್ತೀವಿ ಇಂಥ ಪರಿಸ್ಥಿತಿ ಕಾಡಗಿ ಇರ್ಬೇಕಾದ್ರೆ ಇಂಥ ಸಮಸ್ಯೆನ ನೀವೇ ನಿಂತಿತ್ತು ತಗೊಂಡ್ರ ಹಳ್ಳ ಗುಂಡಿ ಮಾಡ್ರು ಅಂತ ಸಪೋರ್ಟ್ ಮಾಡಕ್ ಏನ್ ಸರ್ ನಿಮ್ಗೆ ಇದು ನಿಮ್ಮ ವೈಯಕ್ತಿಕವಾಗಿ ಬಯಸ್ತಿಲ್ಲ ನೀವು ಒಂದು ಇಲಾಖೆ ಬಯಸ್ತಿರಲ್ಲ ಸರ್ ನಮ್ಮಂತರಿಗೆ ಬಯಸ್ತಿರ್ಬೇಕು ಸಾರ್ವಜನಿಕರಿಗೆ ಅದು ಯಾವ ಮಾಡ್ತಾರೆ ಅಂತಂದು ಹೇಳ್ತೀವಿ ಸುಮ್ ಸರ್ದ ಸರಿತಿ ಕಾಣ್ತಾರ ನೋಡು ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್ ಒಂದು ಟ್ಯಾಂಕ್ ನೀರು ಒದಗಿಸ್ಕೊಡ್ರಿ ಸಾಕಲ್ಲ ಈಗಿನ ಪರಿಸ್ಥಿತಿ ನೋಡ್ಕೊಂಡ್ಬಿಟ್ರೆ ನೀರಿಲ್ಲ ಅದು ಆಗಿದೀವಿ ಅಂದ್ರೆ ಕಾಲೇಜಿಂದ ಕೈ ಮುಗಿಬೇಕು ಆ ಲೆವೆಲ್ಗೆ ನಾವ್ ಯಾವ್ದೇ ಕಾರಣಕ್ಕೂ ನೀರಿಲ್ಲ ಅಂತ ಜೀವನ ಮಾಡುವಂತ ಪರಿಸ್ಥಿತಿ ಇಲ್ಲಿ ಮಶಾಣದ ಮಲ್ಕೊಂಡಿದೀವಿ ನೀರಿಲ್ಲ ಅಂತಂದೇಳಿ ಬಿಲ್ದ ಬೆಳೆಗಳು ಒಣಗ್ತವೆ ದನ ಕರುಗಳು ಸಾಯ್ತವ ಅಂತಂದೇಳಿ ಅಂತ ಪರಿಸ್ಥಿತಿ ಒಂದು ಗುಂಡಿ ಮಾಡ್ಬೇಕಾದ್ರೆ ನೀರು ನಿಂತ್ಕಂತೈತಿ ನೀವು ಸಪೋರ್ಟ್ ಮಾಡಿ ನಿಂತ್ಕಂತ ನೀವು ಗುಂಡಿ ಮಾಡ್ರು ಅಂತಂದೇಳಿ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ ನಮಗೆ ಬೇಜಾರು ಅಷ್ಟೇ ಸರ್ ಒಂದ್ ನಿಮಿಷ ನಾನು ಹೇಳ್ತಿರೋದು ಏನಂತಂದ್ರೆ ಇಲ್ಲಿ ಒಂದು ಹನಿ ನೀರು ನಿಂತ್ಕೊಂಡ್ರೆ 4 ಜನ ಉಪಕಾರ ಆಗುತ್ತೆ ನೀವು ಮಾಡ್ಕೊಡ್ರಿ ಅಂತ ಕೇಳ್ತಿರೋದು ಗ್ರೀಸ್ ಹೊಡಿ ಹೋಗ ಯಾರಾದ್ರೂ ಇಂತ ಹೊಡಿತಾರಂತ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಂಡ್ ಬರ್ಲಿ ಇಲ್ಲಿಗೆ ಇದೇ ವಿಚಾರಕ್ಕೆ ಹರಿಯಾರದಲ್ಲಿ ಇಟ್ಗಿ ಬಟ್ಟಿ ಮಣ್ಣು ಹೊಡೆದ್ರು ಮಾವಿನ ಕಟ್ಟೆ ಹತ್ರ ಮಣ್ಣು ಹೊಡೆದ್ರು ತಡೆಯೋಣ ಅವ್ರ ಕ್ಷೇತ್ರದಲ್ಲೇ ಹರಿಯಾರದ ಮಾವಿನ ಕಟ್ಟೆಯಲ್ಲಿ ಇಟ್ಗಿ ಬಟ್ಟಿ ಮಣ್ಣು ಹೊಡೆದಾಗ ಇದೇ ನಮ್ ಇದೇ ಸಾಹೇಬ್ರು ಯಾಕಪ್ಪ ತಡಿಲಿಲ್ಲ ಸರ್ ನಾನೇ ನಾನು ಕೇಳ್ತಿದ್ದೀನಿ ಸರ್ ಅಲ್ಲಿ ಮಾವಿನಕಟ್ಟೆ ಇಲ್ಲಿ ಯಾರಾದ್ರೂ ನಮ್ಮ ಲಾರಿ ಇಟ್ಟೆಚ್ಚಿ ಅಲ್ಲ ಹರಿಯಾರ್ದಲ್ಲ ಇನ್ನೊಂದು ಅಲ್ಲಿ ಇಟ್ಗೆ ಬಟ್ಟಿ ಮಣ್ಣು ಹೊಡಿಬೇಕಾದ್ರೆ ತಡಿ ಸರ್ ಇನ್ನೊಂದು ಅದೇ ಪ್ರಶ್ನೆ ನೀವು ಮಾಡಿದಾಗ ನಾವು ನೈಟ್ ಅಂಡ್ ಡೇ ಮಣ್ಣು ಹೊಡೆದು ಬಂದಿವಿ ಅವ್ರು ಕನ್ಫ್ಯೂಸ್ ಇದ್ದು ಹೇಳ್ತೀನಿ ಅಲ್ಲಿ ಆ ಕ್ಷೇತ್ರದಲ್ಲಿ ಬಂದಾಗ ನೀವು ಅದನ್ನ ಯಾರು ತರಲಿಲ್ಲ ಇಟ್ಗೆ ಬಟ್ಟೆ ಮಣ್ಣು ಹೊಡ್ಕೊಂಡ್ರು ಎಲ್ಲ ಹೊಡ್ಕೊಂಡ್ರು ಎಲ್ಲ ಆಯ್ತಾ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನ ನಾವು ಒಂದು ಚೂರು ಮಣ್ಣು ಹೊಡ್ಕೊಳಕ್ ತೊಂದ್ರೆ ಮಾಡ್ತೀವಿಲ್ಲ ಸರ್ ತೆಲೆಗೊಂದು ಮಾತಾಡೋದು ಯಾರು ಮಾತಾಡೋದು ತೆಲೆಗೊಂದು ನಾನು ಯಾರು ಮಾತಾಡ್ಸಲ್ಲ ಪ್ರಶ್ನೆ ಬೇಕಾಗಿದೆ ಅನ್ನೋದು ನಿಮ್ಮಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತೇನೆ ಅಂತ ಹೇಳಿದ್ರಿ ನಿಮ್ಮ ಮಾತು ಬೆಲೆ ಕೊಟ್ರ ಹಾಗೆ ಈಗ ನಾನು ಅದನ್ನ ಬಿಟ್ಟಿದ್ದೆ ಅವ್ರು ಮಾತಾಡ್ತಿಲ್ಲ ಅವರು ಈಗ ಮಾತಾಡ್ತಿಲ್ಲ ಇಷ್ಟಗೊಂದೆಲ್ಲ ಆ ಕಡೆ ನಡೀತಿರ್ಬೇಕಾದ್ರೆ ನಮ್ಗಿಂದ ಒಂದು ಯಾವ್ದೋ ಕಾಡಜಿ ಕೆರೆಗೆ ಬಂದಿರಲ್ಲ ಸರ್ ನಾವು ನಮ್ಮ ಹರೀಶ್ ಸರ್ ದೊಡ್ಡರಂದ್ರೆ ನೀವೇನ್ ಸರ್ ಇಲ್ಲಿಗೆ ಬಂದಿರ ಸಪೋರ್ಟ್ ಮಾಡಿ ಜನಗಳಿಗೋಸ್ಕರ ಸಪೋರ್ಟ್ ಮಾಡ್ಕೊಡಿ ಸರ್ ಹಂಗ್ ಮಾಡ್ಬಾರ್ದು ಎಲ್ಲ ವಿಚಾರವಾಗಿ ಇದ್ ಮಾಡ್ತಾರೆ ಬನ್ರಿ ಹೋಗೋಣ ಅದ್ರ ವಿಚಾರವಾಗಿ ಇದ್ ಕ್ಷೇತ್ರ ಮಾಯಕೊಂಡ ಬಸಂತಪುರ ಕ್ಷೇತ್ರ ಮಲ್ಲಿಕಾರ್ಜುನ ಕ್ಷೇತ್ರ ಉತ್ತರ ಕ್ಷೇತ್ರನೇ ಒಬ್ರು ಮಾತಾಡ್ರಿ ನಿನಗೆ ವಿಧಾನಸಭೆ ಅಯ್ಯೋ ಗ್ರಾಮ ಪಂಚಾಯತಿ ಒಂದು ಇಂಟಿಮೇಷನ್ ಕೊಡ್ಬೇಕಲ್ಲ ಅಧ್ಯಕ್ಷರು ಅಧ್ಯಕ್ಷರೇ ನಿಮ್ಮೂರು ಜಾಗ ಹೇಳಿ
ಆಯ್ತು, ಈಗ ಮಾಡ್ಕೊಳ್ಳೋದ್ರೆ ತಪ್ಪಿಲ್ಲ. ಆನೆನೇ ಕಳ್ಕೊಂತಾರಂತೆ, ಇದ್ಯಾವ್ದು ಸಣ್ಣದು ಬೇಡ. ಪೂರ ಮೆಂಬರ್ ಯಾರು ಅಧ್ಯಕ್ಷ ಯಾರು? ಇದ್ರನ್ನ ಆಕಾಶಿಕವಾಗಿ ಇವ್ರು ಯಾಕೆ ಬರ್ಲಿಲ್ಲ? ಕರ್ಕೊಂಬರ್ತೀನಿ ಬಾಣ, ಅಲ್ಲೇ ಕರ್ಕೊಂಬರ್ತೀನಿ ನಡಿ. ಅವಕಾಶ ತೆಗೆದಾಗ ಒರಿಜಿನಲ್ ಕೆರೆ ಇದೆ, ಅದು 33 ಎಕರೆ ಖರಾಬ್ ಆಯ್ತಲ್ಲ, ಅದು ಬೇರೆ. ಇದು ಒರಿಜಿನಲ್ ಕೆರೆ. ಆಕಾಶ ತಗೊಂಡು ನೋಡ್ಕೊಂಡು ಬರಂತಿದೆ. ಇಲ್ಲಿ ಸುಮ್ಮನೆ ಏನಿಲ್ಲ, ನಿಮ್ಮ ಬಗ್ಗೆ ಏನಿಲ್ಲ. ಬಂದಾರಲ್ಲ ಅಂತ ಖುಷಿಗೆ ಬಂದಾರ. ಇಷ್ಟೊಂದು ಕಷ್ಟ ಸುಖ ಹೇಳ್ಕೊಳಕ್ ಒಬ್ರು ಬಂದಾರ ಅಂದ್ರೆ ನಮಗೆ ಖುಷಿ ಆಕತಿ. ಬರ್ರಿ, ಇದು ಮಾಡೋದು ಬೇಡ. ನಡಿ ಸರ್, ಹೋಗೋಣ. ಊರೊಳಗೆ ಈಗ ಬರಲ್ಲ. ಇಲ್ಲ, ಬಂದಿರೋದ್ಮೇಲೆ ಕಾಲಿಡ್ ಹೋಗೋದು ಕೇಳಿ ಸರ್. ದಿನ ಬರ್ರಿ. ಅವ್ರು ನಿಲ್ಸಿ ಸರ್. ಬರ್ರಿ ಸರ್ ಯಾವ ಇಲಾಖೆ ಸರ್ ನೀವು? ಕೃಷಿ ಇಲಾಖೆ. ಒಂದು ನಿಮಿಷ ತಡ್ರಿ. ಸರಿ, ಇಲ್ಲ ಅದನ್ನೇ ಬೆಳಗ್ಗೆ ಬಂದಿದ್ದಾರಂತೆ ಅವ್ರು ಯಾರೋ ಹೇಳಿದ್ವಿ. ಸದ್ಯಕ್ಕೆ ಈಗ ಮಣ್ಣನ್ನು ಹೊಡಿತದಾರಂತ ನಾವು ನಮ್ಮ ದೇವ ಬಂದು ಜಸ್ಟ್ ಬೆಳಗ್ಗೆ ಬಂದು ನೋಡಕ್ಕೆ ಬಂದಿಲ್ಲ. ಸೊ ಅವರಿಗೆ ನೋಡಕ್ಕೆ ಬಂದ್ರೆ ಅಷ್ಟೊಳಗೆ ಲೀಗಲ್ ಐತೆ ಇಲ್ಲ, ಅದೇ ಐತೆ. ಅದು ಪರ್ಮಿಷನ್ಸ್ ಏನಾದ್ರು ಪರ್ಮಿಷನ್ ಅಲ್ರಿ, ಇದು ಆಸ್ತಿ ಯಾರ್ದು ಆಗ ಹೇಳ್ರಿ ಕ್ಲೀನ್ ಆಗಿ. ಅಲ್ಲ, ಇದು ಸರ್ಕಾರಿ ಜಾಗ ಏನಾಗಿದೆ ಸರ್, ನಮ್ಮದು ಕೆಲವೊಂದು ರೀ, ಅದು ಬೇಡ. ಇದು ಸರ್ಕಾರಿ ಜಾಗನ ಏನು? ಸರ್ಕಾರಿ ಕೃಷಿ ಇಲಾಖೆ ಕೃಷಿ ಇಲಾಖೆ ಹಂಗೆ ಹೇಳ್ರಿ. ಅಷ್ಟೇ ಇದು ಶಾರ್ಟ್ ಆಗಿ ಹೇಳಿ. ಒಟ್ಟು 200 ಫಾರ್ಮ್ ಇದೆ ಅಲ್ಲ, ಅದು ಯಾರಿಗೆ ಬರುತ್ತೆ? ಕೃಷಿ ಇಲಾಖೆ. ನಾನೀಗ ಒಂದು 15 ದಿನದ ಕೆಳಗೆ ಸರ್ಕಾರಿ ಜಾಗದಲ್ಲಿ ಮಣ್ಣು ಎತ್ತುತ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದೆ. JCB ಅದೇನದು ಇಲ್ಲ, ಕೃಷಿ ಮುಗಿದು ಬಿಡತ್ತೆ, ಅವ್ರು ಹೋಗ್ತಾರೆ. ಅಲ್ಲ ಇವರೇ ಅದು ಉತ್ತರ ಕೊಡ್ಬೇಕಲ್ಲ ಅವರು. ಸರ್, ಅದು ಮೈನ್ಸ್ ಅಂಡ್ ಜಿಯಾಲಜಿಗೆ ರೀ ಸ್ವಾಮಿ, ಆಸ್ತಿ ನಿಮ್ಮ ಆಸ್ತಿ ಉಳಿಸ್ಕೊಳ್ಳೋರು ನೀವು, ಮೈನ್ಸ್ ಇಲ್ಲ ಸರ್, ಆಸ್ತಿ ನಮ್ದೇ ಸರ್. ಮತ್ತೆ ನಿಮ್ಮ ಆಸ್ತಿಯಲ್ಲಿ ಕಳ್ತನ ಆದ್ರೆ ಯಾರು ಅವರೇ ಬಂದು ನೋಡ್ತಾರೆ. ಬಂದಿದ್ರೆ ಸರ್, ಇವತ್ತು ನಿಲ್ಸಿದೀವಿ ಸರ್. ಏನ್ ನೀವು ನಿಲ್ಸಿದ್ದೀರಿ? ನಾನು ಹೋಗಿರೋದು ಯಾರು ನಾವು ಎಷ್ಟು ಹೇಳಿದ್ರು ಏನು ಅಟೆಂಡೇ ಮಾಡಲ್ಲ. ಇಲ್ಲ ಸರ್, ಯಾರೋ JCB ತಗೊಂಡು ಮಣ್ಣು ತಗೊಂಡು ಹೋಗಿ ಇವತ್ತು ಬಂದಿದ್ರೆ ನಮ್ಗೆ ಈಗ ಒಂದ್ ನಿಮಿಷ ರೀ, 15 ದಿನದ ಕೆಳಗಡೆಗೆ ನಾವ್ ಹೇಳಿದಾಗ ಯಾರಿದ್ದಾರೆ ಅಂತೇಳಿ ಅವ್ರು ವಾರ್ನ್ ಮಾಡಿದ್ರೆ ಹಿಂಗ ಆಗ್ತಿದ್ದಿಲ್ಲ. ಏನಾದ್ರೂ ಮಾಡ್ಕೋಬಹುದಾ? ಸಂಬಳ ತಗೊಳ್ತೀರಿ ಕೃಷಿ ಇಲಾಖೆಯಿಂದ. ಏನಾಗಿದೆ ಸರ್? ಏನಿಲ್ಲ ಸರ್, ಅಲ್ಲಿ ಮಣ್ಣು ಎತ್ತಕ್ಕೆ ಯಾರೋ JCB ಟ್ರ್ಯಾಕ್ಟರ್ಸ್ ತಗೊಂಡು ಬಂದಿದ್ರು ಸರ್. ಪಬ್ಲಿಕ್ ಇವತ್ತು ಬಂದಿದ್ರಲ್ರಿ, ನಮ್ಮ ಎದುರಿಗೆ ಲಾರಿ ತುಂಬ್ಕೊಂಡು ಹೋಗಿದೆ. ಅದೊಂದು ದಾಖಲೆ ಕೊಡ್ತೀವಿ, ಎಲ್ಲದೂ ದಾಖಲೆ ಕೊಡ್ತೀವಿ. ಅದನ್ನ ಇವತ್ತು ನಮ್ಮ ಏರಿಯಾ ನಿಲ್ಸಿದ್ವಿ. ಏನ್ರಿ ಹಿಂಗ್ ಮಾಡಿದ್ರೆ? ನಿಲ್ಸಿದೀವಿ ಸರ್. ಏನ್ ನಿಲ್ಸಿದೀರಿ? ನಾವಾಗ ನಿಲ್ಸ್ಬೇಕಾ? ಇಲ್ಲ ಸರ್, ಆ ಟೈಮಿಗೆ ನಾವು ಬಂದಿದ್ದೀವಿ ಸರ್. ಆ ಟೈಮಿಗೆ ಅಲ್ಲ ರೀ, ನಾನು ಹೋದ್ಮೇಲೆ ನೀವು ಬಂದಿರೋದು. ನಿಮ್ಮ ಅಧಿಕಾರಿಗಳನ್ನ ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದೀರಿ. ನಿಲ್ಸಿದೀವಿ ಸರ್. ಮತ್ತೆ ರೈತರಿಗೆ ನಿಲ್ಸಿ ಬರ್ರಿ. ಅದು 25 ಅಡಿ ಆಳ ಹೋಗಿರೋದು. 25 ಅಡಿ ರೀ, 25 ಅಡಿ. ಎಲ್ಲ ಅಧ್ಯಕ್ಷನ ಕೇಳ್ಬೇಕಾದ್ರೆ ಅದ್ರ ಅಧಿಕಾರಿಗಳನ್ನ ಯಾಕೆ ಸಭೆ ಕರಿತೀವಿ? ಎಲ್ಲ ನಿಮ್ಮನ್ನೇ ಬಂದು ಕೇಳ್ಬಿಡ್ತೀವಿ ಸರ್. ಏನಿಲ್ಲ ಸರ್, ಅಲ್ಲಿ ಕೆರೆ ಅಂಗಳನೂ ಇದೆ ಸರ್. ಅಲ್ಲೇನಾದ್ರು ರೈತರು ರೀ, ಕೆರೆ ಅಂಗಳ ಅಂತ ಹೇಳ್ಬೇಡಿ. ನಾನು ಇವತ್ತು ಹೋಗಿದ್ದೀನಿ. ಇನ್ನೊಂದ್ ಕಡೆ ಇದೆ ಸರ್, ಅಲ್ಲಿ ತಗೊಳ್ರಿ ಅಂತ ಹೇಳಿದ್ವಿ ಸರ್. ನೀವೇ ಕೇಳ್ತೀರಿ? ನಿಮ್ಮ ಇಲಾಖೆಯಲ್ಲಿ ನಿಮ್ಗೆ ಹೇಳ್ಲಿಕ್ಕೆ ಏನು ಅಧಿಕಾರ ಇದೆ? ನಿಮ್ಮ ಆಸ್ತಿಯಲ್ಲಿ ಮಣ್ಣು ತಗೊಳ್ರಿ ಅಂತ ಹೇಳಿಕ್ಕೆ. ಇಲ್ಲ ಸರ್, ನಾವು ಬೇಲಿ ಹಾಕೊಂಡಿದೀವಿ ಸರ್. ಬೇಲಿ ಒಳಗೆ ಹೆಂಗ್ ತೆಗೆದ್ರು? ನಿಮ್ ಬೇಲಿ ಒಳಗೆ ಹೆಂಗ್ ತೆಗೆದ್ರು? ರಾಯಿಟಿ ಕಟ್ಟಕ್ ಸರ್ಕಾರಿ ಜಮೀನಿಗೆ ರಾಯಿಟಿ ಹಾಕ್ರಿ, ಕೆರೆಯಲ್ಲಿ ಕಟ್ಲಿ, ಇನ್ನೊಂದ್ ಕಡೆ ಕಟ್ಲಿ. ಅಲ್ಲಿ ತೊಗರಿ ಇರೋ ಜಾಗದಾಗ 25 ಅಡಿ ತಗ್ಸ ತನಕ ಸುಮ್ಮನಿದಿರಲ್ರಿ. ಏನಿಲ್ಲ, ಏನು ಐತಾ ಇಲ್ಲ ನಿಮ್ ಇಲಾಖೆ? ಏನ್ ನಿಲ್ಲಿಸ್ತೀರಿ? ಬರ್ದೇ ಅಲ್ಲ, ಕಂಪ್ಲೇಂಟ್ ಕೊಡಿ. ಗಾಡಿ ನಿಲ್ಸಿ ಬಂದಿದ್ದೀವಿ, ಗಾಡಿ ನಂಬರ್ ಇದೆ, FIR ಮಾಡಿಸ್ರಿ. ಇನ್ನು ಇವತ್ತು ನಾನೇ ಸ್ಪಾಟ್ ಹೋಗಿದ್ದೀನಿ. ನಾವು ನೇರವಾಗಿ ನಾವು ನಿಮ್ಮಿಂದ ಈಗ ಈ ವಿಚಾರದಲ್ಲಿ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಯಾಕೆ ಹೇಳಕ್ಕಾಗಲ್ಲ? ಕಂಪ್ಲೇಂಟ್ ಇನ್ಮೇಲೆ ಕೊಟ್ಟು ಬಂದು ಹೇಳ್ಬೇಕಲ್ಲ ತಾವು. ಯಾಕಾಗಿಲ್ಲ ಮತ್ತೆ? ಬೆಳಿಗ್ಗೆ 11 ಗಂಟೆಯಿಂದ ನಾನು ಅಲ್ಲಿ ಇದ್ದೀನಿ ಸರ್. ನನಗೆ ನೀವು ತಾವೇ ತಂದಿರಲಿಲ್ಲ. ಇವತ್ತು ಈಗ ಹೇಳಿದ್ಮೇಲೆ
ಇನ್ನೊಂದು ವಿಶೇಷ ಅಂದ್ರೆ ಪೊಲೀಸರು ಕರ್ಕೊಂಡು ಹೋಗಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ನಮ್ಮ ಜೊತೆ. ಅವ್ರು ಹೇಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಇಮಿಡಿಯೇಟ್ ಕಂಪ್ಲೇಂಟ್ ಕೊಡಿ ಅಂತ. ಏನು ಗೊತ್ತಿರ್ತ ಅವ್ರು ಹೇಳಿ ಅದನ್ನು ಪರೀಕ್ಷೆ ಮಾಡಿ ನನಗೆ ಕಂಪ್ಲೇಂಟ್ ಕೊಡಬೇಕು. ಸರಿ ಫೋನ್ ಮಾಡಿ ಹೇಳಿದ್ದೀನಿ ಸರ್, ತಕ್ಷಣ ಕಂಪ್ಲೇಂಟ್ ಕೊಡಿ ಅಂತ ಅವಾಗ ಹೇಳಿದ್ದೆ ಸರ್. ಮೀಟಿಂಗ್ MLA ಬರ್ತಾರೆ ಕೇಳ್ತಾರೆ ಅಂತ ಗೊತ್ತಾಗಿರುತ್ತಲ್ಲ ಅವ್ರು. ಬೆಳಿಗ್ಗೆ ಇಲ್ಲಿಂದ ಹೋಗೋದು ಸರ್. ಮುಗಿಸೋದಲ್ಲ ನೀವಿರೋದ ನಾವು ನೀವಿರೋದಕ್ಕಿಂತ ಮುಗಿಸೋದಲ್ಲ ಬೇರೆ ಬೇರೆ ಹೋಗ್ಲಿ, ಅವ್ರಿಗೆ ಬೇರೆ ಹೋದ್ಮೇಲೆ ಊಟದಷ್ಟೇ ಬಳಿಕೆ ಅವ್ರು ಈಗಲೂ ಸಹ ಸರ್ಕಾರಕ್ಕೆ ಕೆಟ್ಟಸ್ ಬರ್ತಕ್ಕಂಥ ಮಂತ್ರಿ ಕೆಟ್ಟಸ್ ಬರ್ತಕ್ಕಂಥ ಹೇಳಿಕೊಳ್ಳೆ ಕೊಟ್ಟಾರೆ ಪುಣ್ಯಾತ್ಮ. ಹೌದು, ನನ್ನ ಜವಾಬ್ದಾರಿ ಸರ್ಕಾರ ಅಲ್ಲಿ ಕನ್ನಡದಲ್ಲಿ ಇವತ್ತು ಕನ್ನಡದಲ್ಲಿ ಈಗಿರೋ ಕ್ಲಾಸ್ ಮಾಡಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಎದ್ದು ಹೋಗ್ತದೆ ಅದು ನೋಡ್ತಾನೆ ಮಾಡ್ತಾನೆ ನೋಡ್ತಾನೆ ಮಾಡ್ತಾನೆ ನಾನಾಗಿ ಹಿಡ್ಕೊಂಡು ಎತ್ತಿದ್ದಾರೆ ದಿನ ಲಕ್ಷ ಇದೇ ಜವಾಬ್ದಾರಿ ಅಂತ ಕೋಟೆಗಿತ್ತು